ಪ್ರೀತಿ ಹುಡುಗರು ಮುಂದೆ ಬರ್ಬೇಕೀಗ. ಗಾಂಧೀಜಿಯವರ ಜೊತೆ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಸುದೀರ್ಘಕಾಲ ಹೋರಾಟ ನಡೆಸಿ ಹಲವಾರು ಬಾರಿ ಸೆರೆವಾಸವನ್ನು ಅನುಭವಿಸಿದರು. ಅವರು ದೇಶದ ಆರ್ಥಿಕ ಅಭಿವೃದ್ಧಿಯ ಕುರಿತಾಗಿ ಸುಂದರ ಕನಸುಗಳನ್ನು ಕಂಡವರು. ಅದಕ್ಕಾಗಿ ರಷ್ಯಾ ದೇಶದ ಮಾದರಿಯಲ್ಲಿ 1950ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ದೇಶದ ಆರ್ಥಿಕ ಪ್ರಗತಿಗಾಗಿ ಕೈಗೊಂಡರು. ಅವರ ಅಧಿಕಾರಾವಧಿಯಲ್ಲಿ ಪೂರ್ಣಗೊಂಡ 2 ಪಂಚವಾರ್ಷಿಕ ಯೋಜನೆಗಳು ನಿಜವಾಗಿಯೂ ನಿರೀಕ್ಷಿತ ಗುರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡುವುದರ ಮೂಲಕ ಸಾರ್ವಜನಿಕ ವಲಯಗಳಲ್ಲಿ ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದೆ. ದೇಶದಾದ್ಯಂತ ಈ ಮಕ್ಕಳ ದಿನಾಚರಣೆಯನ್ನು ಆಚರಿಸುವಂತಹ ಈ ಸಂದರ್ಭದಲ್ಲಿ ನಿಜವಾಗಿಯೂ ಅವರು ಮಕ್ಕಳಿಗೆ ಒಬ್ಬ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅವರ ಈ ಆದರ್ಶ ಧ್ಯೇಯಗಳನ್ನು ಮಕ್ಕಳಾದ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೀಗಿರುತ್ತಲೇ ಈ ಮಕ್ಕಳು ನಾವು ತಿಳಿದಂತೆ ಮನೆಯ ಮಾಣಿಕ್ಯ ಇದ್ದ ಹಾಗೆ ಭವಿಷ್ಯ ಇಂದಿನ ಮಕ್ಕಳಾದ ನಿಮ್ಮ ಕೈಯಲ್ಲಿ. ಈ ಮಕ್ಕಳು ಸಮಾಜದಲ್ಲಿ ಮಕ್ಕಳ ಒಂದು ಭೂಮಿಯ ಮುಖ್ಯನಂತೆ ಈ ಮಕ್ಕಳು ಅರಳಿ ಮುಂದೆ ಸಮಾಜಕ್ಕೆ ತನ್ನ ಕಂಪನ್ನು ಸೂಸಬೇಕಾಗಿದೆ. ಆದರೆ ನಾವು ನೋಡ್ತಾ ಇದ್ದೀವಿ ಭೂತೈವ ವರ್ಷ ಅದೆಷ್ಟೋ ಮಕ್ಕಳು ಆ ಮಕ್ಕಳೆಂಬ ಮಗುಗಳು ಅರಳಿ ತನ್ನ ಪರಿಮಳವನ್ನು ಸೂಸುವ ಮೊದಲೇ ಅರ್ಧದಲ್ಲಿಯೇ ಅವುಗಳನ್ನು ಚಿವುಟಿ ಹಾಕಿದಂತೆ ಇಂದು ಹಲವು ಮಕ್ಕಳ ಪರಿಸ್ಥಿತಿ. ಮಕ್ಕಳು ಕೇಳಿದಂತೆ ಮಕ್ಕಳು ಕೇಳಿದಂತೆ ತಂದೆ ತಾಯಿಗಳು ಕೊಡುವಂತದ್ದು ಕೊನೆಗಾಗುವಾಗ ಸರಿಯಾದ ಮಾರ್ಗದರ್ಶನ ಅವರಿಗೆ ತಂದೆ ತಾಯಿಗಳಿಗೆ ಸಿಗುವುದಿಲ್ಲ. ಇಂತಹ ಮಕ್ಕಳು ತಮ್ಮ ಕೈಗೆ ಸಿಕ್ಕಿದಂತಹ ಹಣವನ್ನು ಯಾವ ರೀತಿಯಲ್ಲಿ ವಹಿಸಬೇಕೆಂಬುದಾದ ಹಣದ ಬೆಲೆಯೂ ಅವರಿಗೆ ಗೊತ್ತಿಲ್ಲ. ಹೀಗಿರುವಾಗ ಈ ಮಕ್ಕಳು ಲೋಕದ ಐಷಾರಾಮಿ ಜೀವನಕ್ಕೆ ಬಲಿಯಾಗಿ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ಮಾದಕ ದ್ರವ್ಯಗಳ ವ್ಯಸನಿಗಳಾಗಿ ಅನೈತಿಕ ವ್ಯವಹಾರಗಳಲ್ಲಿ ತೊಡಗಿ ತಮ್ಮ ಜೀವವನ್ನೇ ಬಲಿ ತೆಗೆದುಕೊಳ್ಳುವ ಅದೆಷ್ಟೋ ಮಂದಿ. ಅಷ್ಟಲ್ಲದೆ ಕೆಲವರು ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡುತ್ತಾರೆ. ಇದು ಇನ್ನೊಂದು ವರ್ಗದ ಪರಿಸ್ಥಿತಿ. ಮತ್ತೊಂದು 3ನೇ ವರ್ಗ ಉಂಟು. ಎಂತಹದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಅಂಜದೆ ತಮ್ಮದೇ ಆದ ಸನ್ಮಾರ್ಗದಲ್ಲಿ ನಡೆಯುವವರು. ಇಂತಹ ಮಕ್ಕಳು ನಿಜವಾಗಿ ಭವಿಷ್ಯದಲ್ಲಿ ಒಳ್ಳೆದಾಗ್ತಾರೆ. ಅದು ಏನೇ ಇರಲಿ, ಈ ಮಕ್ಕಳೆಂಬ ಎಳೆಯ ಮಗುಗಳು ಅರಳಿ ಸಮಾಜಕ್ಕೆ ತನ್ನ ಪರಿಮಳವನ್ನು ಬೀರಬೇಕಾದ್ರೆ ಎಳೆಯ ಪ್ರಾಯದಲ್ಲಿಯೇ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ